ನಮಸ್ಕಾರ ವೀಕ್ಷಕರೇ, ರೆಬೆಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಇವತ್ತು ಬೆಂಗಳೂರವರಿಗೆ ಹಬ್ಬ ಅಂದರೆ IPL ಹಬ್ಬ ನಡೀತಾ ಇದೆ. ಇದು 4ನೇ ಮ್ಯಾಚು ಹೋಮ್ ಗ್ರೌಂಡಲ್ಲಿ. ಯಾರ್ಯಾರ ನಡುವೆ ಅಂದರೆ RCB ಮತ್ತು DC. ಇವತ್ತು ನಮ್ಮ ಮ್ಯಾಚ್ ಸ್ಪೆಷಲ್ ಏನು ಅಂದರೆ ಇದೊಂಥರ ದತ್ತು ಪುತ್ರ ಹಾಗೆ ವರ್ಸಸ್ ಮನೆ ಮಗ. ಯಾಕೆ ಅಂದರೆ ಇವತ್ತು ದತ್ತು ಪುತ್ರನೂ ಆಡ್ತಾ ಇದ್ದಾರೆ, ಆಪೋಸಿಟಲ್ಲಿ ಆಡ್ತಾ ಇರೋದು ನಮ್ಮನೆ ಹುಡುಗ KL ರಾಹುಲ್ ಅವರು. ಅದು ಅಲ್ಲದೆ ಇವತ್ತು ಅವ್ರ ಬರ್ತ್ಡೇ ಸ್ಪೆಷಲು. ಇವತ್ತು RCB ಅವರು ಪರಿಸರ ಮೆಸೇಜ್ ಕೊಡೋದಕ್ಕೋಸ್ಕರ ಗ್ರೀನ್ ಜರ್ಸಿಲಿ ಆಡ್ತಾ ಇದ್ದಾರೆ. ಸೊ ಇದು 4ನೇ ಮ್ಯಾಚು ಹೋಮ್ ಗ್ರೌಂಡಲ್ಲಿ ನಡೀತಾ ಇರೋದು. ಇವತ್ತು ಫುಲ್ ಟೈಟ್ ಮ್ಯಾಚ್ ಅಂತ ಅನ್ಬೋದು. ಯಾಕೆ ಅಂದರೆ ಕನ್ನಡಿಗರು ಇದ್ದಾರೆ, ಕನ್ನಡಕ್ಕೋಸ್ಕರ ಆಡುವಂಥ ಪ್ಲೇಯರ್ಸು ಇದ್ದಾರೆ. ಆಪೋಸಿಟಲ್ಲಿ ನಮ್ಮ ಕನ್ನಡದ ಹುಡುಗ ಇದ್ದಾನೆ. ಯಾರಿಗೆ ಸಪೋರ್ಟ್ ಮಾಡೋದು, ಯಾರಿಗೆ ಬಿಡೋದು. ಹುಟ್ಟಿದ ಹಬ್ಬ ಬೇರೆ. KL ರಾಹುಲ್ ಅವರು ಹುಟ್ಟಿದ ಹಬ್ಬದ ದಿನ ಹುಟ್ಟೂರಲ್ಲಿ ಬಂದು ಆಟ ಆಡ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ ಫ್ಯಾನ್ಸ್ ಏನಂತಾರೆ, ಯಾರ ಜೊತೆ ಯಾರನ್ನ ವಿನ್ ಮಾಡಿಸ್ತಾರೆ, ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಹಾಗೆ ನಮ್ಮನೆ ಮಗಂಗೆ ಏನಂತ ವಿಶ್ ಮಾಡ್ತಾರೆ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ. ಬನ್ನಿ. ಇವತ್ತು DC ವರ್ಸಸ್ RCB ಮ್ಯಾಚ್ ಇದೆ. ಆಮೇಲೆ ಹೋದ ಸಲ KL ರಾಹುಲ್ ಅವ್ರು ಹೇಳಿದ್ರು ವೃತ್ತದಲ್ಲಿ ಇರೋದೆಲ್ಲ ನಮ್ಮದೇ ಅಂತ. ಚಾನ್ಸೇ ಇಲ್ಲ. KL ರಾಹುಲ್ ಅವ್ರು ಬೇರೆಯವರಲ್ಲ, ನಮ್ಮೂರವರೇ. ಅವರು ಸೆಂಚುರಿ ಹೊಡಿಲಿ, RCB ಮ್ಯಾಚ್ ಗೆಲ್ಲಿ. ಹೌದು, ಹ್ಯಾಪಿ ಬರ್ಡೇ ಟು ಯು ಸರ್. ತುಂಬ ಖುಷಿ ಆಗುತ್ತೆ. ನೀವೇ ನೋಡ್ಬೋದು ಫ್ಯಾನ್ಸ್ ಕ್ರೇಜ್ ಹೆಂಗಿದೆ ಅಂತ. ಇಷ್ಟು ಬಿಸಿಲಿದ್ರು ಜನ ಹೆಂಗೆ ಸೇರಿದ್ದಾರೆ. RCB ಇಸ್ ನಾಟ್ ಅ ಟೀಮ್ ಫಾರ್ ಬ್ಯಾಂಗ್ಳೂರಿಯನ್ಸ್. ಇದು ಒಂದು ಎಮೋಷನ್ ಅಂತಾನೆ ಹೇಳ್ಬೋದು. ನಾರ್ಮಲಿ ಗ್ರೀನ್ ಜರ್ಸಿ ಅಂತ ಬಂದಾಗ RCB ತುಂಬಾ ವಿನ್ ಆಗಿದ್ದ ಚಾನ್ಸಸ್ ಕಮ್ಮಿ. ಓಕೆ, ಏನಾಗುತ್ತೆ ಅಂತ ಅನ್ಸುತ್ತೆ? ಇವತ್ತು ವಿನ್ ಆಗ್ತೀವಿ ಮ್ಯಾಮ್. ಆಗ್ತೀವಿ. ಓಕೆ, ಏನು ಹೇಳ್ತೀರಾ RCB ಟೀಮ್ ಅವ್ರಿಗೆ? ಈ ವರ್ಷ ಅಷ್ಟೇ ಅಲ್ಲ, ಬರೋ ಎಲ್ಲ ವರ್ಷಗಳು ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ ಅಂತಿದ್ವಲ್ಲ, ಇನ್ನು ಮುಂದೆ ಬರೋ ಟೀಮು ಇನ್ನು ಮುಂದೆ ಬರೋ ಎಲ್ಲ ವರ್ಷದಲ್ಲೂ ಕಪ್ ನಮ್ದೆ ಅಂತ ಹೇಳ್ತೀವಿ. ಜೈ RCB, ಜೈ RCB. ಇನ್ ಮುಂದೆ ಕಪ್ ನಮ್ದೆ, ಇನ್ ಮುಂದೆ ಕಪ್ ನಮ್ದೆ. ಜೈ RCB. 13 ಜನ ಬಂದಿದ್ದೀವಿ ಮೇಡಮ್. 13 ಎಲ್ಲಿ ಹೊರಗಡೆ ಇದ್ದಾರೆ, ಇನ್ನೊಬ್ರು ಬರ್ತಾ ಅವ್ರಿಗೆ ಇಟ್ಬಿಟ್ಟು. ಓಕೆ, ಇವತ್ತು ಮನೆ ಮಗ ವರ್ಸಸ್ ದತ್ತು ಪುತ್ರ ಮ್ಯಾಚ್. ಓಕೆ, ಯಾರಿಗೆ ಸಪೋರ್ಟ್ ಮಾಡಿ? ಮೇಡಮ್ ಮೊದಲೇದಾಗಿ KL ಅವ್ರಿಗೆ ಹ್ಯಾಪಿ ಬರ್ಡೇ ಹೇಳ್ತೀವಿ. ಹುಟ್ಟಿದ ಸ್ಪೆಷಲ್ ಕನ್ನಡಿಗ, ಬಟ್ ನಾವು ಯಾವಾಗಲೂ RCB ಮೇಡಮ್. ಓಕೆ, ಲಾಸ್ಟ್ ಇಯರ್ ಟಾಂಟ್ ಮಾಡಿದ್ರು, ನೆನಪಿದೆ? ಈ ಸಲ ನಾವು ಟಾಂಟ್ ಮಾಡ್ತೀವಿ ಮೇಡಮ್. ಪಕ್ಕಾ ಬರ್ಡೇ ಸರ್, ಬರ್ಡೇ ಇದ್ರೆ ಏನು ಮೇಡಮ್? ನಮ್ಗೆ ಮೇಡಮ್ ಮನೆ ಮಗ ಹೊರಗಡೆ ಆಡ್ತಾ ಇದ್ದಾನೆ ಮೇಡಮ್, ಇನ್ನೊಬ್ರು ನಮಗೋಸ್ಕರ ಆಡ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಅಲ್ವಾ ತಗೊಂಡೇ ಇರೋದು? ಮೇಡಮ್. ಏನು ಮಾಡೋಕ್ಕಾಗಲ್ಲ, ದುಡ್ಡು. RCB ಅಂದರೆ ದುಡ್ಡು. RCB ಅಂದರೆ ದುಡ್ಡು. ಅದೇ ಒಂದು ಟಿಕೆಟ್ನ 4,000 ಟಿಕೆಟ್ನ 15,000 ಕೊಟ್ಟು ತೊಗೊಂಡಿದ್ದೀವಿ. ಯಾರಿಗೆ ಮೇಡಮ್ ಹೋವಾಗ? ನಮಗೆ ಅಲ್ವಾ? 13 ಜನ 1,35,000 ಆಯ್ತು. ಹಾಂ, ಏನು ಮೇಡಮ್? ಗ್ರೀನ್ ಟಿ ಶರ್ಟ್ ಮೇಡಮ್ ಮಾಡಿಸಿ, ಸಪರೇಟಾಗಿ ಮಾಡಿಸಿ. ನಾನು ಹೆಸರು ಕೂಡ ಮಾಡಿ. ಓಕೆ, ಇವತ್ತು ಗ್ರೀನ್ ಟಿ ಶರ್ಟ್ ಹಾಕೊಂಡು ಆಡ್ತಾರೆ. RCB ಫ್ಯಾನ್ಸ್ ಎಷ್ಟು ಗಿಡ ನಡ್ತೀರಾ, ಎಷ್ಟು ಪರಿಸರ ಉಳಿಸ್ತೀರಾ? ಮೇಡಮ್ ಹಸಿರೇ ಉಸಿರು. ಬೆಂಗಳೂರು ಅಂದರೆ ಹಸಿರೇ ಅಲ್ವಾ ಮೇಡಮ್? ಕಾಣಲ್ವಾ? ಇಡೀ ಬೆಂಗಳೂರಿಗೆ ಲನ್ಸ್ ಬಂದ್ಬಿಟ್ಟು ಕಬ್ಬನ್ ಪಾರ್ಕ್ ಅಲ್ವಾ? ಹೌದು, ನಿಮ್ ರಾಯಚೂರಿಗಿಂತ ಶೆಕೆ ನಾವು ಅನುಭವಿಸ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ ಮೇಡಮ್. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ವೆಹಿಕಲ್ ಓಡಾಡುತ್ತಲ್ಲ, ಹಂಗಾಗಿ ಆಗಿದೆ. ಕಡಿಮೆ ಮಾಡಬೇಕು, ಗೌರ್ಮೆಂಟ್ ರೂಲ್ಸ್ ಬ್ರೇಕ್ ಮಾಡಬೇಕು. RCB ಫ್ಯಾನ್ಸ್ ಎಷ್ಟು ಕಮ್ಮಿ ಮಾಡ್ತೀರಾ? ಮಾಡ್ತೀವಿ ಮೇಡಮ್, ವರ್ಷ ನಡೆಸ್ತೀವಲ್ಲ. ಈ ಸಲ ಕಪ್ ಗೆದ್ರೆ ಎಷ್ಟು ಗಿಡ ನಡ್ತೀರಾ? ಈ ಸಲ ಗೆದ್ರೆ ಕಪ್ ಗೆದ್ರೆ ನನ್ನ ಕಡೆಯಿಂದ ಒಂದು 200 ಗಿಡ ನೆಡ್ತೀನಿ ಮೇಡಮ್. ಪಕ್ಕಾ. ಗ್ರೀನ್ ಜರ್ಸಿ ಹಾಕಿದಾಗ ಒಂದು ಸ್ವಲ್ಪ ಭಯ ಅಂತ ಹೇಳ್ತಾ ಇದ್ದಾರೆ. ಗ್ರೀನ್ ಜರ್ಸಿ ಹಾಕಿದಾಗ ನಮ್ಮ RCB ಕಡಿಮೆನೇ ಗೆದ್ದಿರೋದು. ಬಟ್ ಇವತ್ತು ಮಾತ್ರ ಪಕ್ಕ ಹೊಡೆತೀವಿ. ಪಕ್ಕ RCB ವಿನ್ ಆಗಿ. ಈ ಸಲ ಗ್ರೀನ್ ಜರ್ಸಿ ಹಾಕೊಂಡು ಆಡ್ತಾ ಇದ್ದೀರಾ? ಓಕೆ, ಪರಿಸರ ಇದು ಉಳಿಸೋಕೋಸ್ಕರ ಇದೊಂದು ಮೆಸೇಜ್ ತರ ಹೌದೌದು. ಪ್ರತಿ ವರ್ಷನೂ ಇದೆ, ಪ್ರತಿ ವರ್ಷ ಹಾಕ್ತಾರೆ. ಈ ಸಲ ಕಪ್ ಗೆದ್ರೆ RCB ಫ್ಯಾನ್ಸ್ ಎಷ್ಟು ಗಿಡ ನಡ್ತೀರಾ? ಮೇಡಮ್ ಅನ್ಲಿಮಿಟೆಡ್ ಮೇಡಮ್. ಇಷ್ಟು ಅಂತ ಅಲ್ಲ, ಎಷ್ಟೋ ಕಪ್ ಗೆಲ್ಲಬೇಕು ಅಂತಾನೆ 18 ವರ್ಷದಿಂದ ನಾವು ಪಟ್ಟು ಇಟ್ಕೊಂಡು ಕೂತಿದ್ವಿ. ಗೆದ್ದಾಗಿದೆ. ಈ ಥರ ಏನಾದರೂ ಅಭಿಯಾನ ನಡೆಸಿದ್ರೆ ಪಕ್ಕ ನಾವು ಕೈಗೊಡಿಸಿ ಗಿಡ ನೆಡ್ತೀವಿ. ಓಕೆ, ಈ ವರ್ಷ ಅಪೋಸಿಟ್ ಅಲ್ಲಿ ಇರೋದು ನಮ್ಮನೆ ಹುಡುಗ. ಓಕೆ ನಾವು ಸ್ವಲ್ಪ ಹಾಂ ಮೇಡಮ್ ಹೇಳಿ. ಬರ್ತ್ಡೇ ಕೂಡ ಇದೆ. ಹೌದು ಹೋಮ್ ಗ್ರೌಂಡ್ ಅಲ್ಲಿ ಆಡಕ್ ಬರ್ತಾ ಇದೆ. ಓಕೆ, ಏನ್ ಹೇಳ್ತೀರಾ? ಮೇಡಮ್ ವಿಶ್ ಮಾಡ್ತೀವಿ ಅಷ್ಟೇ. ಹ್ಯಾಪಿ ಬರ್ತ್ಡೇ KL ರಾಹುಲ್ ಅಂತ. ನಮ್ಮನೆ ಹುಡುಗನೇ, ಒಳ್ಳೇದಾಗಲಿ ಅವ್ರಿಗೂ. ಆಲ್ ದ ಬೆಸ್ಟ್, ಚೆನ್ನಾಗಿ ಆಡಲಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಫ್ಯಾನ್ಸ್ ಮಾತಾಗಿತ್ತು. KL ರಾಹುಲ್ ಅವರು ನಮ್ಮ ಮನೆ ಮಗನೇ, ಆದರೆ ಗೆಲ್ಲೋದು ಮಾತ್ರ RCBನೇ ಅನ್ನೋದು ಫ್ಯಾನ್ಸ್ ಮಾತಾಗಿದೆ. ಅವರು ಅಷ್ಟು ಕಾನ್ಫಿಡೆನ್ಸ್ ಆಗಿದೆ. 4ನೇ ಮ್ಯಾಚು ಹೋಮ್ ಗ್ರೌಂಡಲ್ಲಿ ನಾವು ಹೊಡ್ಕೊಂಡು ಹೋಗ್ತೀವಿ. ಯಾವುದೇ ಕಾರಣಕ್ಕೂ DCಗೆ ನಾವು ಬಿಟ್ಕೊಡಲ್ಲ. ಇದೊಂಥರ ಬಿಗ್ ಫೈಟ್ ಮ್ಯಾಚ್ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಫ್ಯಾನ್ಸ್ ಅಷ್ಟು ಜೋಶಲ್ಲಿದ್ದಾರೆ. ಯಾವಾಗಲೂ ಗ್ರೀನ್ ಜರ್ಸಿ ಹಾಕೊಂಡಾಗ RCB ಅಷ್ಟು ಮ್ಯಾಚ್ ಗೆಲ್ತಾ ಇರಲಿಲ್ಲ ಅನ್ನುವಂಥ ಮಾತಿತ್ತು. ಆದರೆ ಈ ಸಲ ನಾವು ಅದನ್ನು ಬ್ರೇಕ್ ಮಾಡ್ತೀವಿ. ಈ ಸಲ ಗ್ರೀನ್ ಜರ್ಸಿಲೂ ನಾವು ಗೆದ್ದು ತೋರಿಸ್ತೀವಿ ಅಂತ ಹೇಳಿ RCB ಅವರು DCಗೆ ಚಾಲೆಂಜ್ ಹಾಕಿದ್ದಾರೆ. ಕಾದ್
ನೋಡೋಣ ಇವತ್ತಿನ ಮ್ಯಾಚ್ ಏನಾಗುತ್ತೆ. ಇವತ್ತು ಮನೆ ಮಗ ಗೆಲ್ತಾರ, ದತ್ತುಪುತ್ರ ಗೆಲ್ತಾರ, ಹಾಗೆ ಇವತ್ತು ಬರ್ತ್ಡೇ ಗಿಫ್ಟ್ನ ತೊಗೊಂಡು ಹೋಗ್ತಾರ. ಇವತ್ತು ಏನು ಮಾಡ್ತಾರೆ DC ಅವರು ಹಾಗೆ RCB ಅವರು ಮನೆ ಮಗಗೆ ಯಾವ ಥರ ಗಿಫ್ಟ್ ಕೊಟ್ಟು ಕಳಿಸ್ತಾರೆ ಅನ್ನೋವಂಥದ್ದನ್ನ ಆಫ್ಟರ್ ದ ಮ್ಯಾಚ್ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ. ಕ್ಯಾಮ್ರಾ ಪರ್ಸನ್ ತೇಜು ಜೊತೆ ತ್ರಿಷಾ ರಮೇಶ್, ರೆಬಲ್ TV.